ಹಲೋ ಫ್ರೆಂಡ್ಸ್, ನನ್ನ ಹೆಸರು ರಿಷಿ ಅಂತ. ನಾನು LLBಗೆ ಹೊಸದಾಗಿ ಜಾಯ್ನ್ ಆಗಿದ್ದೀನಿ. ಸೊ ಆ್ಯಕ್ಚುಲಿ ಐ ಆಮ್ ಎ ಲಾ ಸ್ಟೂಡೆಂಟ್. ಇದಕ್ಕಿಂತ ನನಗೆ ಆಲ್ಮೋಸ್ಟ್ ಒಂದು 33 ವರ್ಷ. ನಾನೇ LLB ಚೂಸ್ ಮಾಡಿದೆ. ಮತ್ತು ಇದಕ್ಕಿಂತ ಮುಂಚೆ ನಾನೇನು ಮಾಡ್ತಾಯಿದ್ದೆ, ಲಾನೇ ಏನಕ್ಕೆ ಅನ್ನೋ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮುಂದೆ ಹೋಗ್ತಾ ಲಾ ಬಗ್ಗೆ ಹೆಚ್ಚು ಡೀಟೇಲ್ಸ್ಗಳನ್ನ ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಈ ಚಾನಲ್ನಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಟಾಪಿಕ್ ಅಂತ ಹೋದರೆ, ನಾನೇನಕ್ಕೆ ಲಾನ ಚೂಸ್ ಮಾಡಿದೆ ಯಾಕೆ ಅಂತಂದರೆ, ನಾನು ಆಲ್ಮೋಸ್ಟ್ 10 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಮಲ್ಟಿನ್ಯಾಷನಲ್ ಕಂಪ್ನಿ ಇಟ್ಕೊಂಡಿದ್ದೀನಿ ನಾನು. ಬಟ್ ಯಾವುದೇ ರೀತಿಯ ಗ್ರೋತ್ ಸಿಗ್ತಾ ಇಲ್ಲ. ಹೇಗೆ ಅಂತಂದರೆ, ಇರೋ ಪೊಸಿಷನಲ್ಲಿ ಇರ್ತೀವಿ, ಸ್ಯಾಲ್ರಿ ಮಾತ್ರ ಜಾಸ್ತಿ ಆಗುತ್ತೆ. ಸೊ ಬರೀ ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಮ್ಯಾನೇಜರ್ ಪ್ರೆಷರ್ ಇರುತ್ತೆ, ಸೇಲ್ಸ್ ಪ್ರೆಷರ್ ಇರುತ್ತೆ. ಸೊ ಆದ್ದರಿಂದ ನನ್ನದೇ ಆದ ನಾನು ಸ್ವಂತವಾಗಿ ಏನಾರು ಮಾಡಬೇಕು ಅಂತ ಹೋದಾಗ, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡೆ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಹಾಗೆ ಒಬ್ಬ ಮಿಡ್ಲ್ ಕ್ಲಾಸ್ ಆಗಿರೋದ್ರಿಂದ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಕೂಡ ನನ್ನ ಹತ್ರ ಇಲ್ಲ. ಸೊ ಆದ್ದರಿಂದ ನಾನು LLB ಚೂಸ್ ಮಾಡಿದೆ. ಹೇಗೆ ಅಂತಂದರೆ, ನಾನು ಸ್ವಂತವಾಗಿ ನನ್ನ ಕೆಲಸಗಳು ಇಲ್ಲ ನನ್ನ ಕೇಸು ಅಂತಲೇ ನಾನು ಜೀವನ ಮಾಡ್ಬೋದು. ನಾನು ಯಾವುದೇ ರೀತಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋವಂಥ ಅವಶ್ಯಕತೆ ಇಲ್ಲ. ಒಬ್ರಿಗೋಸ್ಕರ ಕೆಲಸ ಮಾಡ್ತೀನಿ. ಒಬ್ರಿಗೆ ಏನಾರು ಕೇಸ್ ಇತ್ತು ಅಂತಂದರೆ ಅವ್ರಿಗೋಸ್ಕರ ಕೆಲಸ ಮಾಡ್ತೀನಿ. ಇದೊಂಥರ ಇಂಡಿವಿಜುವಲ್ ಜಾಬ್ ಥರ. ಸೊ ಯಾರಿಗೂ ಏನೇ ಥರ ಸಲಾ ಮಾಡಿಕೊಂಡು ಇಲ್ಲ ಸ್ಯಾಲ್ರಿ ಬರೋರ್ಗೆ ವೆಯ್ಟ್ ಮಾಡಿಕೊಂಡು ಇಲ್ಲ ಅವ್ರನ್ನ ಕೇಳಿಕೊಂಡು ಅವ್ರಿಗೆ ಎದುರುಕೊಂಡು ಆ ಥರ ಬದುಕುವಂಥ ಅವಶ್ಯಕತೆ ಇರೋಲ್ಲ. ಸೊ LLB ಅಂತಂದರೆ ಒಂದು ಸೆಲ್ಫ್ ಗ್ರೋತ್ ಜಾಬ್ ಥರ ಅದು. ಸೊ ಅದಕ್ಕೋಸ್ಕರ ಅದನ್ನು ಚೂಸ್ ಮಾಡಿದೆ. ಸೊ ನೀವು ಅಷ್ಟೇ, ಇವಾಗ ಏನಾರು ಡಿಗ್ರಿ ಕಂಪ್ಲೀಟ್ ಮಾಡಿ 10 ವರ್ಷ ಇಲ್ಲ 8 ವರ್ಷ ಆಗಿತ್ತು, ಇಲ್ಲ 15 ವರ್ಷ ಆಗಿತ್ತು, 20 ವರ್ಷ ಆಗಿತ್ತು, ನಾನೇನು ಮಾಡಲಿ, ನನಗೆ ಮುಂದೆ ಎಜುಕೇಷನ್ ಇಲ್ಲ, ನಾನೇನು ಮಾಡೋಕ್ಕಾಗ್ತಾಯಿಲ್ಲ, ನಾನು ಇಲ್ಲೇ ಕೆಲಸ ಮಾಡಬೇಕು, ನಂಗೆ ಸ್ಯಾಲ್ರಿ ಕಮ್ಮಿ ಆದರೂ ನಾನು ಬೇರೆ ಏನೂ ಮಾಡೋಕ್ಕಲ್ಲ, ಈ ಥರ ನಿಮ್ಗೇನಾದ್ರು ಇನ್ಸೆಕ್ಯೂರಿಟೀಸ್ ಇತ್ತು ಅಂತಂದರೆ, ಸ್ಟಿಲ್ ನೀವೇನಾದ್ರು LLB ಟ್ರೈ ಮಾಡ್ಬೋದು. ಯಾಕೆ ಅಂತಂದರೆ, ಇದು 3 ಇಯರ್ಸ್ ಕೋರ್ಸ್ ಇರುತ್ತೆ. ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ, ಇಲ್ಲ ನಿಮ್ಮದು PUC ಕಂಪ್ಲೀಟ್ ಆಗಿದ್ರೆ 5 ಇಯರ್ಸ್ ಕೋರ್ಸ್ ಇರುತ್ತೆ. ನೀವು ಒಂದು ಸಲ ಕಂಪ್ಲೀಟ್ ಮಾಡೋರಿಗೂ ಕಷ್ಟ ಆಗುತ್ತೆ. ಕಂಪ್ಲೀಟ್ ಮಾಡಿದ್ಮೇಲೆ ನೀವು ನಿಮ್ಮದೇ ಆದ ಒಂದು ಸ್ವಂತ ಆಫೀಸ್ ಇಟ್ಕೊಂಡು, ಸ್ವಂತವಾಗಿ ಒಂದು ಕೆಲಸ ಮಾಡಿಕೊಂಡು, ನಿಮ್ಮದು ಯಾವ್ದಾದ್ರು ಕ್ಲೈಂಟ್ಸ್ ಇರ್ತವೆ, ಅವ್ರ ಕೇಸ್ಗಳನ್ನ ನೋಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಡೌಟ್ಸ್ ಇತ್ತು ಅಂತಂದರೆ ಸೀನಿಯರ್ ಲಾಯರ್ಸ್ ಹತ್ರ ನೀವು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು. ಅಂದರೆ ನಿಮ್ಗೆ ಎಲ್ಲ ಥರ ಆಪರ್ಚುನಿಟೀಸ್ ಇರ್ತವೆ ಇದರಲ್ಲಿ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ನನ್ನ ಪ್ರಕಾರ ಎಲ್ಲ ಕಡೆಯಿಂದ ಯೋಚನೆ ಮಾಡಿದ್ರೂ LLB ಅನ್ನೋದು ಒಂದು ಬೆಟರ್ ಆಪ್ಷನ್ ಆಗುತ್ತೆ. ಯಾಕೆಂತಂದರೆ ನಿಮ್ಮೊಂದು ಕಡೆ ಲಾಭ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ, ಜೊತೆಗೆ ನಿಮ್ಗೆ ಲೈಫ್ಗೆ ಕೂಡ ಒಂದು ಗುರಿ ಅಂತ ಸಿಗುತ್ತೆ. ನಾವು ಕೆಲಸನ ಚೇಂಜ್ ಮಾಡೋಕ್ಕೆ ಆಗಲ್ವಲ್ಲ. ನಾವು ಇವಾಗ ಶುರು ಮಾಡಿದ್ದೀವಿ ಒಂದು ಕೆಲಸದಲ್ಲಿ 10 ವರ್ಷದ ಕೆಲಸ ಮಾಡ್ತಾಯಿದ್ದೀವಿ, ತುಂಬ ಪಾರ್ಶಾಲಿಟಿ ಮಾಡ್ತಾಯಿದ್ದಾರೆ, ನಮ್ಗೆ ಬೇರೆ ಕಡೆ ಪ್ರಮೋಷನ್ ಕೊಡ್ತಾಯಿಲ್ಲ, ಸ್ಯಾಲ್ರಿ ಕೂಡ ಜಾಸ್ತಿ ಮಾಡ್ತಾಯಿಲ್ಲ ಅಂತಂದಾಗ ಬೇರೆ ಕಡೆ ಹೋಗ್ತೀವಿ ಅಂತಂದ್ರೆ ಕೂಡ ಅಲ್ಲೂ ಕೂಡ ಅದೇ ಪ್ರಾಬ್ಲಮೇ ಇರುತ್ತೆ. ಸೊ ನಮಗೆ ಗ್ರೋತ್ ಅಂತ ಅನ್ನೋದು ಅಲ್ಲೆಲ್ಲೂ ಸಿಗೋಲ್ಲ. ಬಟ್ ಇದು ಒಂಥರ ಗೌರ್ಮೆಂಟ್ ಜಾಬ್ ಥರ. ನಾವೇನಾದ್ರು ಚೆನ್ನಾಗಿ ಕೇಸ್ಗಳು ಅಟೆಂಡ್ ಮಾಡ್ತಾಯಿದ್ದೀವಿ ಅಂತಂದರೆ ಜಾಸ್ತಿ ಕೇಸ್ಗಳು ಸಿಗ್ತಾ ಹೋಗ್ತವೆ. ಸೊ ಪ್ರತಿಯೊಂದು ಕೇಸಲ್ಲೂ ಕೂಡ ನಮ್ಗೆ ಇಂತಿಷ್ಟು ಅಂತ ಫೀಸ್ ಸಿಗುತ್ತೆ. ಜೊತೆಗೆ ನಮಗೊಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ. ಹೋಗ್ತಾ ನಾವು ಸೀನಿಯರ್ ಲಾಯರ್ ಆಗ್ತೀವಿ, ಒಳ್ಳೆ ಕ್ಲೈಂಟ್ ಸಿಗ್ತಾರೆ, ಒಳ್ಳೆ ಫೀಸ್ ಸಿಗುತ್ತೆ. ಸೊ ಜೊತೆಗೆ ನಮಗೆ ಒಬ್ಬ ಹ್ಯೂಮನ್ ಆಗಿ, ಇಂಡಿಯನ್ ಸಿಟಿಸನ್ ಆಗಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಮತ್ತು ಲಾ ಅದೇನಂತ ತಿಳ್ಕೊಳ್ಳೋದು ಬೇಸಿಕ್ ನೀಡ್ ಆಗಿದೆ ಇವಾಗ. ಯಾರೋ ಒಬ್ಬರು ಏನೊಂದು ಮಾಡಿದ್ರು ಕೂಡ ನಾವು ಕ್ವಶನ್ ಕೇಳ್ಬೋದು, ಏನಕ್ಕೆ ಆ ಥರ ಮಾಡ್ತಾಯಿದ್ದೀರಾ ಅಂತ. ನಾರ್ಮಲ್ ಪಬ್ಲಿಕ್ ಏನಾರ ಕೇಳಿದ್ರೆ ಗಲಾಟೆ ಮಾಡೋದು, ಬೈಯೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಒಬ್ಬ ಲಾಯರ್ ಕೇಳಿದ ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಮತ್ತು ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಬ್ಲ್ಯಾಕ್ ಕೋಟ್ಗಿರೋ ವ್ಯಾಲ್ಯೂ ಅದು. ಸೊ ಅದರಿಂದ ಇನ್ನು ಮುಂದಕ್ಕೆ ಹೋಗ್ತಾ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ ನಾನು. ಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಲಾ ರೈಟ್ಸ್ ಏನು, ಅದಾದಮೇಲೆ LLBಯಿಂದ ನಿಮಗೆ ಏನೇನು ರೈಟ್ಸ್ ಸಿಗುತ್ತೆ ಮತ್ತು ಏನೇನು ಕೇಸ್ಗಳನ್ನ ಹಾಕೋ ರೈಟ್ಸ್ಗಳಿರುತ್ತೆ ನಿಮಗೆ, ನೀವು ಕಂಪ್ಲೀಟ್ ಲಾಯರ್ ಆಗಬೇಕು ಅಂದರೆ ಏನು ಮಾಡಬೇಕು, ಅಡ್ವೊಕೇಟ್ ಅಂತಂದ್ರೇನು, ಲಾಯರ್ ಅಂದ್ರೇನು, ಈ ಥರ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.